ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ರಾಜಾತಿಥ್ಯ ಕೇಸ್. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ರಾಜಾತಿಥ್ಯವನ್ನ ನೀಡಿದಂತಹ ಪ್ರಕರಣ. ಜೈಲಿನಲ್ಲಿ ಪತ್ತೆಯಾದ 26 ಮೊಬೈಲ್ಗಳ ಜಾಡನ್ನ ಹಿಡಿದಿದ್ದಾರೆ ಪೊಲೀಸರು. ಕೊನೆಗೂ ಕೂಡ ಜೈಲಲ್ಲಿ ಮೊಬೈಲ್ ಸಪ್ಲೈ ಮಾಡ್ತಾ ಇದ್ದ ಖೈದಿಯನ್ನ ಪತ್ತೆ ಹಚ್ಚಿದ್ದಾರೆ. ಆತ ಕೆಜಿಎಫ್ ಮೂಲದ ವಿಜಯ್ ಎಂಬಾತ. ಈತನಿಂದಲೇ ಎಲ್ಲ ಡೀಲ್ ಆಗ್ತಾ ಇತ್ತು. ಮರ್ಡರ್ ಕೇಸ್ನಲ್ಲಿ ಈ ವಿಜಯ್ ಜೈಲಲ್ಲಿದ್ದಾನೆ. ಜೈಲ್ ಅಧಿಕಾರಿಗಳ ಸಹಾಯದಿಂದಲೇ ಮೊಬೈಲ್ ಮಾರಾಟವನ್ನ ಮಾಡ್ತಾ ಇದ್ದ ಈತ. ಮೊಬೈಲ್ಗಳನ್ನ ಜೈಲಲ್ಲಿ ಅಂಗಡಿ ಇಟ್ಕೊಂಡಂತೆ ಮಾರಾಟ ಮಾಡ್ತಾ ಇದ್ದ. 80 ರಿಂದ 90 ಸಾವಿರ ರೂಪಾಯಿಗೆ ಮೊಬೈಲ್ ಮಾರಾಟ ಆಗ್ತಿತ್ತು ಜೈಲಿನ ಒಳಗಡೆ. ಸಾವಿರಾರು ಹಣ ಕೊಟ್ಟು ರೌಡಿ ಶೀಟರ್ಗಳು ಮೊಬೈಲ್ ಅನ್ನ ಖರೀದಿ ಮಾಡ್ತಾ ಇದ್ರು. ಜೈಲು ಸಿಬ್ಬಂದಿಯೇ ಮೊಬೈಲ್ ಒಳಗೆ ಸಪ್ಲೈ ಮಾಡ್ತಿದ್ದ ಮಾಹಿತಿ ಇದೆ. ನಿನ್ನೆ ಮತ್ತೆ ಜೈಲು ಅಧಿಕಾರಿಗಳಿಂದ ಜೈಲೊಳಗಡೆ ದಾಳಿ ಮತ್ತು ಪರಿಶೀಲನೆ. ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದ ನಟ ದರ್ಶನ್ಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ಸಿಗ್ತಾ ಇತ್ತು. ಅದರಿಂದಾಗಿ ಪರಪ್ಪನ ಅಗ್ರಹಾರ ಜೈಲಿನ ಮತ್ತಷ್ಟು ಕರ್ಮಕಾಂಡ ಬಟಾಬಯಲಾಯಿತು. ಮೊಬೈಲ್ಗಳು ಹೇಗೆ ಸಿಗ್ತಾ ಇದೆ ಒಳಗಡೆ ಇರುವಂತಹ ಖೈದಿಗಳಿಗೆ ಅನ್ನೋ ಪ್ರಶ್ನೆ ಎದ್ದಿತ್ತು. ವಿಡಿಯೋ ಕಾಲ್ ಮಾಡ್ತಾರೆ, ಕಾಲ್ ಮಾಡಿ ಮಾತನಾಡ್ತಾರೆ, ಫೋಟೋ ಕ್ಲಿಕ್ಕಿಸ್ತಾರೆ. ಎಲ್ಲಿಂದ ಬರ್ತಾ ಇದೆ ಇದೆಲ್ಲ? ಯಾರು ಕೊಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆಗೆ ಆ ಒಂದು ರಹಸ್ಯವನ್ನ ಭೇದಿಸೋದಕ್ಕೆ ಪೊಲೀಸರು ಮುಂದಾದಂತಹ ಸಂದರ್ಭದಲ್ಲಿ ಜೈಲಿನ ಒಳಗಡೆ ಇರುವಂತಹ ಖೈದಿಯಿಂದಲೇ ಈ ಕೃತ್ಯ ನಡೀತಾ ಇದೆ ಅನ್ನೋದು ಇದೀಗ ಬಟಾಬಯಲಾಗಿದೆ. ಕೆಜಿಎಫ್ ಮೂಲದ ವಿಜಯ್ ಎಂಬ ಖೈದಿ. ಆತ ಮರ್ಡರ್ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾನೆ. ಆತನೇ ಎಲ್ಲರಿಗೂ ಕೂಡ 80 ರಿಂದ 90 ಸಾವಿರ ರೂಪಾಯಿಗೆ ಯಾರ್ಯಾರು ಒಳ್ಳೊಳ್ಳೆ ಕುಳ ಇದ್ದಾರೋ ಮೊಬೈಲ್ ಪರ್ಚೇಸ್ ಮಾಡೋರು ಅಂಥವರಿಗೆ ಕೊಡ್ತಾ ಇದ್ದ ಅನ್ನೋ ಮಾಹಿತಿ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಮೊಬೈಲ್ಗಳ ಜಾಡನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಯಾರಿಂದ ಮಾರಾಟ ಆಗ್ತಾ ಇತ್ತು, ಈ ರೌಡಿ ಶೀಟರ್ಗಳು ಹೇಗೆ ಪರ್ಚೇಸ್ ಮಾಡ್ತಾ ಇದ್ರು, ಜೈಲೊಳಗಡೆ ಇರುವಂತಹ ಸಿಬ್ಬಂದಿಯಿಂದ ಹೇಗೆ ಕುಮ್ಮಕ್ ಸಿಗ್ತಾ ಇತ್ತು ಅನ್ನೋದು ರಿವೀಲ್ ಆಗಿದೆ. ಮಧುಶ್ರೀ, ಇದೊಂಥರ ರಿವರ್ಸ್ ಇನ್ವೆಸ್ಟಿಗೇಷನ್ ಅಂತ ಹೇಳಿ ಹೇಳ್ಬೋದು. ಯಾಕಂತಂದ್ರೆ ಅವತ್ತು ಫೋಟೋವನ್ನ ದರ್ಶನ್ ಫೋಟೋ ತೆಗೆದ ನಂತರದಲ್ಲಿ ಆ ಫೋಟೋ ತೆಗೆದಂತ ಮೊಬೈಲ್ ಏನಾಯ್ತು ಅಂತ ಹೇಳಿ ಪೊಲೀಸರು ಹುಡ್ಕೊಂಡು ಹೋಗಿದ್ರು. ಅದ್ರ ಹೋದಂತ ಸಂದರ್ಭದಲ್ಲಿ ಆ ಮೊಬೈಲ್ ಹೊಡೆದು ಬಾತ್ರೂಮ್ ಅಲ್ಲಿ ಹಾಕಿ ಫ್ಲಶ್ ಮಾಡಿತ್ತು. ಹಾಗಾದ್ರೆ ಆ ಮೊಬೈಲ್ ಅಂತೂ ಸಿಗೋದಿಲ್ಲ. ಆದ್ರೆ ಆ ಮೊಬೈಲ್ ಅನ್ನು ತಂದ್ಕೊಟ್ಟವ್ರು ಯಾರು ಅಂತ ಹೇಳಿ ಪೊಲೀಸರು ಉಲ್ಟಾ ಹೋದಂತ ಸಂದರ್ಭದಲ್ಲಿ ವಿಜಿ ಅಂತ ಹೇಳಿ ಒಬ್ಬ ಕನ್ವಿಕ್ಟೆಡ್ ಅಕ್ಯೂಸ್ಡ್, ಈತ ಕೆಜಿಎಫ್ ನ ಒಂದು ಕೊಲೆ ಕೇಸ್ನಲ್ಲಿ ಈಗಾಗಲೇ ಕನ್ವಿಕ್ಟೆಡ್ ಆಗಿದ್ದಾನೆ. ಆತನ ಶಿಕ್ಷೆಯಾಗಿ ಆತ ಕೈದಿಯಾಗಿ ಶಿಕ್ಷಾರ್ಹ ಕೈದಿಯಾಗಿ ಅಲ್ಲಿ ಶಿಕ್ಷೆಯನ್ನ ಅನುಭವಿಸ್ತಿದ್ದಾನೆ. ಈ ವ್ಯಕ್ತಿಗೆ ಮತ್ತೆ ಜೈಲಲ್ಲಿರುವಂತ ಕೆಲ ಆಯ್ದ ಅಧಿಕಾರಿಗಳಿಗೆ ಒಳ್ಳೆ ಸಂಪರ್ಕ ಇದೆ. ಈತನಿಗೆ ಏನೇನ್ ವ್ಯವಸ್ಥೆ ಬೇಕು ಇದನ್ನ ಜೈಲಿನ ಅಧಿಕಾರಿಗಳು ಮಾಡ್ಕೊಡ್ತಾರೆ. ಆತ ಆಂಡ್ರಾಯ್ಡ್ ಮೊಬೈಲ್ಗಳನ್ನ ಒಂದು 8,000 10,000 ರೂಪಾಯಿ ಮೊಬೈಲ್ಗಳನ್ನ ಹೊರಗಡೆ ತರಿಸಿ ಜೈಲು ಅಧಿಕಾರಿಗಳ ವಿಜಿಗೆ ಕೊಡ್ತಾರೆ. ವಿಜಿ ಆ ಮೊಬೈಲ್ಗಳನ್ನ ಜೈಲಿನ ಒಳಗಡೆ ಯಾವ್ಯಾವ ರೌಡಿ ಶೀಟರ್ಗಳಿಗೆ ಬೇಕೋ ಆ ರೌಡಿ ಶೀಟರ್ಗಳಿಗೆ ಒಂದು ಮೊಬೈಲ್ ಅನ್ನು 80 ರಿಂದ 90 ಸಾವಿರ 1 ಲಕ್ಷ ತನಕ ಮಾರಾಟ ಮಾಡ್ತಾನೆ. ಮಾರಾಟ ಮಾಡಿದಂತ ಸಂದರ್ಭದಲ್ಲಿ ಒಂದು ಮೊಬೈಲ್ಗೆ 10,000ದಂತೆ ವಿಜಿ ಆ ಒಂದು ಇದನ್ನ ಇಟ್ಕೊಂಡು ಕಮಿಷನ್ ಇಟ್ಕೊಂಡು ಇನ್ನ 10,000 ರೂಪಾಯಿ ಮೊಬೈಲಿನ ಒರಿಜಿನಲ್ ಪ್ರೈಸ್ ಅದನ್ನ ಇಟ್ಕೊಂಡು ಉಳಿದಂತ ಒಂದು ಮೊಬೈಲ್ಗೆ 70 ರಿಂದ 80 ಸಾವಿರ ರೂಪಾಯಿ ಈ ಬಿಸ್ನೆಸ್ ಅನ್ನ ಅಧಿಕಾರಿಗಳೇ ಕೂತು ಮಾಡ್ತಿದ್ದಾರೆ ಅನ್ನೋದು ಈಗ ಸೌತ್ ಈಸ್ಟ್ ವಿಭಾಗದ ಅಧಿಕಾರಿಗಳು ಏನ್ ತನಿಖೆ ಮಾಡ್ತಿದ್ರು 3 FIR ಮಾಡ್ಕೊಂಡು ಅದ್ರಲ್ಲಿ ಗೊತ್ತಾಗಿದೆ. ಮೊದಲ 2-3 ದಿನ ದಾಳಿ ಮಾಡಿದಾಗ್ಲೂ ಒಂದೇ ಒಂದು ಮೊಬೈಲ್ ಫೋನ್ ಸಿಕ್ಕಿರಲಿಲ್ಲ. ಆದ್ರೆ ನಂತರ ಆ ಒಂದು ಪ್ರಮುಖ ಬ್ಯಾರಕ್ಕಿನ ಮೇಲೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ವಾಶ್ರೂಮಿನ ಪೈಪ್ ಒಳಗಡೆ ಮತ್ತೆ ಈ ಗೋಡೆಯ ಒಳಗಡೆ ಮತ್ತೆ ಸ್ಟ್ಯಾಂಡಿನ ಮೇಲ್ಗಡೆ ಭಾಗದಲ್ಲಿ ಕೊರತು ಅದ್ರೊಳಗಡೆ ಇಟ್ಟಂತ ಮೊದಲಿಗೆ 10 ಮತ್ತೆ ಇನ್ನೊಂದ್ಸಲ 14 ಮತ್ತೆ ಇನ್ನೊಂದ್ಸಲ 2 ಒಟ್ಟು 26 ಮೊಬೈಲ್ ಫೋನ್ಗಳನ್ನ ಇದುವರೆಗೆ ಸೀಸರ್ ಅನ್ನ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಪ್ರತ್ಯೇಕವಾಗಿ ಒಂದು FIR ಸಹಿತ ದಾಖಲೆ ಮಾಡ್ಕೊಂಡಿದ್ದಾರೆ. ಧನ್ಯವಾದ ತಮ್ಮ ಮಾಹಿತಿಗಾಗಿ ಪ್ರಜ್ವಲ್.